ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವೆಲ್ಲ ಹೇಗಿದ್ದೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈಗ ನಾನು ತುಂಬ ದಿನ ಆದಮೇಲೆ ವಿಡಿಯೋ ಮಾಡಿದ್ದೀನಿ. ತುಂಬ ಲೇಟಾಗಾಯಿತು. ಇದು ಒಂದು ಸಿಂಪಲ್ ಆದಂಥ ವಿಡಿಯೋ. ನಾನು ಮಶ್ರೂಮ್ ಗ್ರೇವಿ ಅಂತ ಅನ್ಬೋದು, ಇಲ್ಲ ಸಾರಾದರೂ ಅಂದ್ಕೋಬೋದು. ಸಿಂಪಲ್ಲಾಗೆ ಮಾಡಿ ನೋಡಿಸ್ತಾ ಇದ್ದೀನಿ. ನೀವು ಹೇಗಿದೆ ಇದು ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಇದು ಬಿಳಿ ಮಶ್ರೂಮ್ ಅಂತ ಬರುತ್ತಲ್ವ, ಚಿಲ್ಲಿ ಎಲ್ಲ ಹಾಕ್ತಾರಲ್ವ, ನಾಟಿ ಮಶ್ರೂಮ್ ಅಂತ, ಅದರಿಂದ ಮಾಡ್ತಾಯಿದ್ದೀನಿ. ಈಗ ನೋಡಿ, ಒಂದು 2 ಸ್ಪೂನಷ್ಟು ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ. ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ, ಸಾಂಬಾರು ಈರುಳ್ಳಿ, ಒಂದು ಚಿಕ್ಕದು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಒಂದು ಚಿಕ್ಕದಂಥ ಈರುಳ್ಳಿ, ಒಂದು ಚಿಕ್ಕದ ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಇಷ್ಟು ತೊಗೊಂಡಿದ್ದೀನಿ. ಹಾಗೆ ಖಾರದ ಪುಡಿ ಬೇಕಂದರೆ ನಾವು ಇದರಲ್ಲಿ ಹಾಕ್ಕೋಬೋದು, ರುಬ್ಬೋದ್ರಲ್ಲಿ. ಇಲ್ಲಾಂದರೆ ನಮಗೆ ಬೇಡ ಅಂದರೆ ಒಗ್ಗರಣೆಲಿ ಹಾಕ್ಕೋಬೋದು. ನಿಮಗೆ ಸಾಂಬಾರು ಪುಡಿ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನೀವು ಮಸಾಲೆ ಐಟಮ್, ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರ ಮೊಗ್ಗು ಇದೆ ಅಲ್ವ, ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕ್ಕೊಂಡ್ರೆ ರೆಡಿ ಆಗೋಗುತ್ತೆ. ಮಟನ್ ಸಾರು ಮಾಡ್ದಂಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನುಣ್ಣಗೆ ರುಬ್ಕೊಬಿಟ್ಟು ಈಗ ನಾನು ಮಣ್ಣು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಬಿಟ್ಟು ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಪೌಡರ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಇದಾದಮೇಲೆ ಟೊಮೆಟೊ ಹಣ್ಣು ಹಾಕ್ಕೋಬೇಕು. ನೀವು ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ನನ್ನ ಹತ್ರ. ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಈಗ ನೋಡಿ, ಈ ಥರ ಫ್ರೈ ಆಗಿದೆ. ಈಗ ನಾನು ಟೊಮೊಟೊ ಹಣ್ಣು ತೊಗೊಂಡಿದ್ನಲ್ಲ ಒಂದು ಚಿಕ್ಕದು, ಅದನ್ನು ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು 2 ಟೊಮೊಟೊ ಹಣ್ಣು, ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ, ಒಂದು ಮಸಾಲೆ ರುಬ್ಕೊಂಡಲ್ಲ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಟೊಮೊಟೊ ಹಣ್ಣು ಬೇಗ ಬೇಯಿ ಅಂತ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಲ್ವಾ, ಮತ್ತೆ ಹಾಕ್ಕೊಳ್ಳೋದು ಬೇಡ ಅಂತ ಒಂದೇ ಸರಿ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮೆತ್ತಗೆ ಫ್ರೈ ಆದಮೇಲೆ ನೋಡಿ, ಈ ಥರ ಮೆತ್ತಗೆ ಫ್ರೈ ಆದಮೇಲೆ ನಾನು ಮಶ್ರೂಮ್ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ನೋಡಿ, ಈ ಥರ ಇದೆ ಮಶ್ರೂಮು, ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಮಟನ್ ಸಾರು ಆ ಥರ ಫೀಲಿಂಗ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಇದೆ. ಆದರೆ ಇದೇ ಥರನೇ ಇನ್ನು ದುಂಡು ಇರೋಂಥ ಮಶ್ರೂಮ್ ಬರುತ್ತಲ್ವ, ಅದರಲ್ಲೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ನಾನು ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಿಸ್ಕೊಳ್ತಾ ಇದ್ದೀನಿ. ಅದರಲ್ಲಿರೋಂಥ ನೀರಾಂಶ ಎಲ್ಲ ಬಿಟ್ಕೋಬೇಕು, ಆಗಿದ್ದರೆ ಚೆನ್ನಾಗಿ ಇರುತ್ತೆ. ಹಾಗೆ ನಾನು ಖಾರದ ಪುಡಿನೂ ಹಾಕ್ಬಿಡ್ತೀನಿ. ಖಾರದ ಪುಡಿ, ಉಪ್ಪು ಹಾಕ್ಬಿಟ್ರೆ ಮಶ್ರೂಮ್ಗೆ ಚೆನ್ನಾಗಿ ಇಳಿಯುತ್ತೆ. ಅದರಲ್ಲಿ ನೀರೆಲ್ಲ ಬಿಟ್ಕೊಳ್ತಾ ಇದೆ ನೋಡಿ ಮಶ್ರೂಮಲ್ಲಿ. ಆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗೋವರೆಗೂ ಬಾಡಿಸ್ಕೋಬೇಕು ಮಶ್ರೂಮ್ನ. ಹಾಗಾದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೋಡಿ ಯಾವ ಥರ ಗ್ರೇವಿ ಥರ ಆಗಿದೆ. ಇದನ್ನೇ ನೋಡಿಬಿಟ್ರೆ ಹಾಗೆ ಅನ್ನದಲ್ಲಿ ಕಲಿಸ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಇದು ಖಾರ ಎಲ್ಲ ರುಬ್ಕೊಂಡಿದ್ನಲ್ಲ, ಈ ಥರ ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಅಲ್ವಾ, ಅದರಿಂದ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಭಾಳ ಜನ ಆದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಸಾಲೆನ ರುಬ್ಕೋಬೋದು. ಒಂದು ಪ್ಯಾಕೆಟ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಬ್ಕೊಂಡಿದ್ದೀನಿ. ಈಗ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು, ನಾವು ಯಾವುದೇ ಮಸಾಲೆ ರುಬ್ಕೊಳ್ಳಿ, ಈ ಥರ ಮಸಾಲೆ ಸಾರು ಮಾಡಬೇಕಾದ್ರೆ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ. ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ನೀರು ಹಾಕ್ಕೊಳ್ತೀನಿ ನಾನು.
ಈಗ ನೋಡಿ ಡ್ರೈ ಆಗಿದೆ, ಫುಲ್ ಡ್ರೈ ಆಗಿದೆ. ಈಗ ನಾನು ನೀರು ಹಾಕ್ಕೊಳ್ತೀನಿ, ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ನೀರಾದರೆ ಸಾಕು. ಇದಕ್ಕೆ ಆಗಲೇ ಎಣ್ಣೆಯಲ್ಲೇ ಬಾಡಿಸ್ಕೊಂಡಿದ್ದೀವಿ, ಮತ್ತು ಮಸಾಲೆ ಹಾಕಿದ ಮೇಲೆ ಅದರಲ್ಲೂ ಬಾಡಿಸ್ಕೊಂಡಿದ್ದೀವಿ. ಭಾಳ ಅಷ್ಟು ನೀರೇನು ಬೇಕಾಗಿಲ್ಲ. ತೆಳಿಯಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು, ಗಟ್ಟಿ ಬೇಕಂದರೆ ಇಷ್ಟರಲ್ಲೇ ಸಾಕು. ನನಗೆ ಇಷ್ಟು ಸಾಕು ಅಂತ ಈಗ ಒಂದು ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ಥರ ಇದರಲ್ಲಿದೆ ನೋಡಿ, ತಿಕ್ಕಾಗಿ. ಈ ಥರ ಸ್ಟೇಜಲ್ಲೇ ನಾವು ಸಾಕು ಅಂತ ಇನ್ನೊಂದು ಸ್ವಲ್ಪ ಬೇಕಂದರೆ ನೀರು ಹಾಕ್ಕೋಬೋದು. ನನಗೆ ಇಷ್ಟೇ ಸಾಕು ಗಟ್ಟಿ ಅಂತ ನಾನು ನೀರು ಹಾಕಲಿಲ್ಲ. ನೋಡಿ ಈ ಥರ ಕುದೀತಾ ಗಟ್ಟಿ ಆಗ್ತಾನೆ ಬರ್ತಾಯಿದೆ. ಅದು ಕುದೀತಾ ಗಮ್ ಅಂತ ಸ್ಮೆಲ್ ಬರ್ತಾಯಿದೆ, ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಹಾಗೆ ಹೊಸಬ್ರು ತುಂಬ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ. ಈಗ ರೆಡಿಯಾಗಿದೆ, ನಾನು ಆಫ್ ಮಾಡ್ಕೊಂಡಿದ್ದೀನಿ. ನಾನು ಅನ್ನದ ಜೊತೆ ತಿಂತೀನಿ. ಚಪಾತಿನೂ ಮಾಡ್ಕೋಬೋದು, ಮುದ್ದೆ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಚಪಾತಿಗೂ. ಮಾಡಿದಂಥ ಸಾರಿದು. ಈ ಥರ ಸಿಂಪಲ್ಲಾಗಿ ಒಂದು ಟೈಮ್ ಮಾಡ್ಕೋಬೋದು ಅಂದರೆ ಈ ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ನೋಡಿ ಈಗ ನಾನು ಅದು ಕುದಿಯೋದು ನಿಂತ ಮೇಲೆ ನೋಡಿಸ್ತಾ ಇದ್ದೀನಿ ಈಗ ಯಾವ ಥರ ಇದೆ ಅಂತ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ನಾನು ಎಲ್ಲ ಮಾಡ್ಕೊಳ್ತಾನೆ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ, ಅದೆಲ್ಲ ವಾಶ್ ಮಾಡಿಟ್ಟಾಯಿತು. ಈಗ ಬಟ್ಟೆ ಮಡಚಿಡ್ಬೇಕು.